ನಮಸ್ಕಾರ ಬಂಧುಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವುದು ಏನು ಗೊತ್ತಾ? ಅದೇ ಹಣ. ಹೌದು, ಹಣವಿಲ್ಲದೆ ಜಗತ್ತಿನಲ್ಲಿ ಬದುಕುವುದು ಅಸಾಧ್ಯ. ಹಿಂದೂ ಧರ್ಮದಲ್ಲಿ, ಅಂದರೆ ನಮ್ಮ ಸಂಪ್ರದಾಯದಲ್ಲಿ, ಹಣವನ್ನು ಕೇವಲ ಕಾಗದ ತುಂಡು ಅಥವಾ ಬರೀ ಕಾಸು ಎಂದು ನೋಡುವುದಿಲ್ಲ. ಹಣವನ್ನು ನಾವು ಸಾಕ್ಷಾತ್ ಐಶ್ವರ್ಯ ದೇವತೆಯಾದ ಮಹಾಲಕ್ಷ್ಮಿ ರೂಪದಲ್ಲಿ ಪೂಜಿಸುತ್ತೇವೆ. ಆದರೆ ಅದೆಷ್ಟೋ ಬಾರಿ ನಾವು ರಾತ್ರಿ ಹಗಲು ಕಷ್ಟಪಟ್ಟು ದುಡಿಯುತ್ತೇವೆ, ಬೆವರು ಹರಿಸಿ ಹಣ ಸಂಪಾದಿಸುತ್ತೇವೆ. ಆದರೂ ಕೈಯಲ್ಲಿ ಹಣ ನಿಲ್ಲುವುದೇ ಇಲ್ಲ. ಬಂದ ತಕ್ಷಣ ನೀರಿನಂತೆ ಖರ್ಚಾಗಿ ಹೋಗುತ್ತದೆ. ಯಾಕಪ್ಪ ಹೀಗಾಗುತ್ತಿದೆ? ನನ್ನ ಗ್ರಹಚಾರವೇ ಸರಿಯಿಲ್ವಾ? ಅಥವಾ ನನ್ನ ಮನೆಗೆ ದಾರಿದ್ರ್ಯ ಬೆನ್ನು ಬಿದ್ದಿದೆಯಾ ಎಂದು ನೀವು ಯೋಚಿಸುತ್ತಿರಬಹುದು. ಆದರೆ ನೆನಪಿಡಿ, ಸುಮ್ಮನೆ ಮನೆಯಲ್ಲಿ ಹಣ ತಂದು ಇಟ್ಟರೆ ತಕ್ಷಣ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ. ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಕಾಯಮ್ಮಾಗಿ ನೆಲೆಸಬೇಕಾದರೆ, ನಿಮ್ಮ ಸಂಪತ್ತು ದಿನದಿಂದ ದಿನಕ್ಕೆ ವೃದ್ಧಿಯಾಗಬೇಕಾದರೆ ಅದಕ್ಕೊಂದು ನಿಯಮವಿದೆ. ಅದೇ ವಾಸ್ತುಶಾಸ್ತ್ರದ ನಿಯಮ. ನಮ್ಮ ಭಾರತೀಯ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ಹಣವನ್ನು ಸರಿಯಾದ ಸ್ಥಳದಲ್ಲಿ ಮತ್ತು ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ಮಾತ್ರ ಅದು ನಮಗೆ ಪ್ರಯೋಜನಕಾರಿಯಾಗುತ್ತದೆ. ನೀವು ಗಮನಿಸಿರಬಹುದು, ದೇಶದ ಅತ್ಯಂತ ಶ್ರೀಮಂತ ಉದ್ಯಮಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತು ಕೋಟ್ಯಾಧಿಪತಿಗಳ ಕುಟುಂಬಗಳು ತಲತಲಾಂತರದಿಂದ ಈ ವಾಸ್ತು ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸುತ್ತಾ ಬಂದಿದ್ದಾರೆ. ಹಾಗಾದರೆ ಈ ಶ್ರೀಮಂತ ಕುಟುಂಬಗಳ ಆ ರಹಸ್ಯವೇನು? ಮಹಾಲಕ್ಷ್ಮಿ ಸದಾ ಕಾಲ ನಮ್ಮ ಮನೆಯಲ್ಲೇ ನೆಲೆಸುವಂತೆ ಮಾಡಲು ನಾವು ಹಣವನ್ನು ಯಾವ ದಿಕ್ಕಿನ ಪೆಟ್ಟಿಗೆಯಲ್ಲಿ ಇಡಬೇಕು? ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸಬಲ್ಲ ಆ ಅದ್ಭುತ ವಾಸ್ತು ರಹಸ್ಯಗಳನ್ನು ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಬಂಧುಗಳೇ, ಪ್ರತಿಯೊಬ್ಬರ ಮನೆಯಲ್ಲೂ ದಿನ ಬೆಳಗಾದರೆ ಒಂದು ದೊಡ್ಡ ಗೊಂದಲ ಇದ್ದೇ ಇರುತ್ತದೆ. ಆರ್ಥಿಕ ಸಮಸ್ಯೆಗಳು ತಪ್ಪಿಸಲು ಮನೆಯಲ್ಲಿ ಹಣವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು, ಬೀರುವನ್ನು ಎಲ್ಲಿ ಇಡಬೇಕು, ಲಾಕರ್ ಎಲ್ಲಿದ್ದರೆ ಒಳ್ಳೆಯದು, ಈ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಿರಬಹುದು. ವಾಸ್ತುಶಾಸ್ತ್ರದಲ್ಲಿ ಇದಕ್ಕೆ ಅತ್ಯಂತ ಸ್ಪಷ್ಟವಾದ ಮತ್ತು ಸರಳವಾದ ಪರಿಹಾರವನ್ನು ನೀಡಲಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಹಣವನ್ನು ಇಡಲು ಕೇವಲ ಒಂದೇ ಜಾಗವನ್ನು ಬಳಸಬಾರದು. ಮನೆಯಲ್ಲಿ ಹಣವನ್ನು ಇಡಲು ಮುಖ್ಯವಾಗಿ 2 ವಿಭಿನ್ನ ಸ್ಥಳಗಳಿವೆ. ಮೊದಲನೆಯದು ನಮ್ಮ ದಿನನಿತ್ಯದ ಖರ್ಚು ವೆಚ್ಚಗಳಿಗೆ ಬಳಸುವ ಹಣ. ಎರಡನೆಯದು ನಮ್ಮ ಭವಿಷ್ಯದ ಉಳಿತಾಯ, ಸ್ಥಿರ ಠೇವಣಿಗಳು ಮತ್ತು ಬಂಗಾರದ ಆಭರಣಗಳು. ಹೌದು ಬಂಧುಗಳೇ, ವಾಸ್ತುಶಾಸ್ತ್ರದ ನಿಯಮಗಳ ಪ್ರಕಾರ ಈ 2 ವರ್ಗದ ಹಣವನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಇರಿಸಿದಾಗ ಮಾತ್ರ ಅದು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಶ್ರೀಮಂತ ಮನೆಗಳಲ್ಲಿ ಹೆಚ್ಚಿನ ಜನರು ಈ ಗುಪ್ತ ನಿಯಮವನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಾರೆ. ಬನ್ನಿ, ಮೊದಲು ದೈನಂದಿನ ಖರ್ಚಿನ ಹಣವನ್ನು ಎಲ್ಲಿ ಇಡಬೇಕು ಎಂದು ನೋಡೋಣ. ನಾವು ಪ್ರತಿದಿನ ತರಕಾರಿ ಕೊಳ್ಳಲು, ಹಾಲು, ದಿನಸಿ ಸಾಮಗ್ರಿ ಅಥವಾ ಇತರ ಅಡಿಗೆ ಮನೆ ಮತ್ತು ಗೃಹೋಪಯೋಗಿ ವಸ್ತುಗಳಿಗಾಗಿ ಒಂದಿಷ್ಟು ನಗದನ್ನು ಮನೆಯಲ್ಲಿ ಇಟ್ಟುಕೊಂಡಿರುತ್ತೇವೆ. ಈ ದೈನಂದಿನ ಬಳಕೆಗಾಗಿ ಹಣವನ್ನು ಇಡಲು ಅತ್ಯಂತ ಉತ್ತಮ ಮತ್ತು ಪ್ರಯೋಜನಕಾರಿ ಸ್ಥಳವೆಂದರೆ ಆಗ್ನೇಯ, ಅಂದರೆ ಸೌತ್ ಈಸ್ಟ್, ಅಥವಾ ನೈಋತ್ಯ, ಅಂದರೆ ಸೌತ್ ವೆಸ್ಟ್ ದಿಕ್ಕು. ಹೌದು ಬಂಧುಗಳೇ, ಅಡುಗೆ ಮನೆಗೆ ಸಂಬಂಧಿಸಿದ ಅಥವಾ ದಿನನಿತ್ಯದ ಸಣ್ಣ ಪುಟ್ಟ ಖರ್ಚುಗಳಿಗಾಗಿ ಈ ದಿಕ್ಕಿನಲ್ಲಿ ಒಂದು ಸಣ್ಣ ಪೆಟ್ಟಿಗೆ ಅಥವಾ ಪರ್ಸ್ ಇಟ್ಟು ಅದರಲ್ಲಿ ಹಣವನ್ನು ಇಡುವುದು ತುಂಬ ಪ್ರಯೋಜನಕಾರಿ. ಹೀಗೆ ಮಾಡುವುದರಿಂದ ಏನಾಗುತ್ತದೆ ಗೊತ್ತಾ? ನಿಮ್ಮ ದೈನಂದಿನ ಕೈ ಬರಹಕ್ಕೆ ಎಂದಿಗೂ ಕೊರತೆಯಾಗುವುದಿಲ್ಲ. ಅತ್ಯಾತುರಕ್ಕೆ ಹಣ ಬೇಕಾದಾಗ ಕೈ ಕೊಡುವುದಿಲ್ಲ.
ನಿಮ್ಮ ದೈನಂದಿನ ಬಳಕೆಗಾಗಿ ಇಲ್ಲಿ ಹಣವನ್ನು ಇಡುವುದರಿಂದ ನಿಮಗೆ ಯಾವುದೇ ಆರ್ಥಿಕ ಸಮಸ್ಯೆಗಳು ಎದುರಾಗುವುದಿಲ್ಲ. ಆದರೆ ಇಲ್ಲಿ ನೀವು ಒಂದು ಪ್ರಮುಖ ಎಚ್ಚರಿಕೆಯನ್ನು ವಹಿಸಬೇಕು. ಈ ದಿಕ್ಕು ಯಾವುದೇ ರೀತಿಯ ವಾಸ್ತು ದೋಷಗಳಿಂದ ಮುಕ್ತವಾಗಿರಬೇಕು. ಉದಾಹರಣೆಗೆ, ನಿಮ್ಮ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಅಪ್ಪಿತಪ್ಪಿಯೂ ಕಪ್ಪು ಬಣ್ಣ ಅಥವಾ ನೀಲಿ ಬಣ್ಣ ಇರಬಾರದು. ಅಷ್ಟೇ ಅಲ್ಲ, ಆಗ್ನೇಯ ದಿಕ್ಕಿನ ನೆಲದ ಮೇಲೆ ಯಾವುದೇ ರಂಧ್ರ, ಬಿರುಕು ಅಥವಾ ಗುಂಡಿ ಇರಬಾರದು. ಒಂದು ವೇಳೆ ಆಗ್ನೇಯ ದಿಕ್ಕಿನಲ್ಲಿ ಇಂತಹ ದೋಷಗಳಿದ್ದರೆ ಅದು ನಿಮ್ಮ ದೈನಂದಿನ ಖರ್ಚುಗಳಲ್ಲಿ ಹಠಾತ್ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ನಿಮ್ಮ ಕೈಯಲ್ಲಿ ಹಣ ನಿಲ್ಲದೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಬರಬಹುದು. ಆದ್ದರಿಂದ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿದ್ದರೆ ತಕ್ಷಣವೇ ಆಗ್ನೇಯ ದಿಕ್ಕನ್ನು ಸರಿಪಡಿಸಿಕೊಳ್ಳುವುದು ಉತ್ತಮ. ಇನ್ನು ಪ್ರತಿಯೊಬ್ಬರ ಜೀವನದ ಆಧಾರ ಸ್ತಂಭವೇ ನಮ್ಮ ಉಳಿತಾಯ. ನಮ್ಮ ಕಷ್ಟದ ಕಾಲಕ್ಕೆ ನೆರವಾಗುವ ಆಸ್ತಿ, ಬ್ಯಾಂಕ್ ಬುಕ್, ನಗದು ಹಣ ಮತ್ತು ಬಂಗಾರದ ಆಭರಣಗಳು. ಇವುಗಳನ್ನು ಇಡಲು ಮನೆಯಲ್ಲಿರುವ ಅತ್ಯಂತ ಶಕ್ತಿಶಾಲಿ ಮತ್ತು ಅತ್ಯುತ್ತಮ ದಿಕ್ಕು ಎಂದರೆ ಅದುವೇ ನೈಋತ್ಯ ದಿಕ್ಕು. ಬಂಧುಗಳೇ, ವಾಸ್ತುಶಾಸ್ತ್ರದ ಪ್ರಕಾರ ನೈಋತ್ಯ ದಿಕ್ಕು ಭೂಮಿ ತತ್ವಕ್ಕೆ ಸಂಬಂಧಿಸಿದ್ದು. ಇದು ಸ್ಥಿರತೆಯನ್ನು ಸೂಚಿಸುತ್ತದೆ. ಈ ದಿಕ್ಕಿನಲ್ಲಿ ನಿಮ್ಮ ಮುಖ್ಯ ಬೀರು ಅಥವಾ ಲಾಕರನ್ನು ಇಟ್ಟು ಅದರ ಮುಖ ಉತ್ತರ ದಿಕ್ಕಿಗೆ ತೆರೆಯುವಂತೆ ಇಟ್ಟರೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಸ್ಥಿರತೆ ದೊರೆಯುತ್ತದೆ. ಅಷ್ಟೇ ಅಲ್ಲ, ಅಲ್ಲಿ ಇಟ್ಟ ಸಂಪತ್ತು ದಿನದಿಂದ ದಿನಕ್ಕೆ ದುಪ್ಪಟ್ಟಾಗುತ್ತದೆ. ಅಂದರೆ ಸಂಪತ್ತು ವೃದ್ಧಿಯಾಗುತ್ತದೆ. ಇಲ್ಲೊಂದು ಕಟ್ಟುನಿಟ್ಟಾದ ನಿಯಮವಿದೆ, ದಯವಿಟ್ಟು ಗಮನಿಸಿ. ನೈಋತ್ಯ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ವಾಸ್ತು ದೋಷ ಇರಬಾರದು. ಒಂದು ವೇಳೆ ಈ ದಿಕ್ಕಿನಲ್ಲಿ ವಾಸ್ತು ದೋಷವಿದ್ದರೆ ನಿಮಗೆ ಭಾರೀ ಆರ್ಥಿಕ ನಷ್ಟ ಸಂಭವಿಸಬಹುದು. ಮೊದಲನೆಯದಾಗಿ, ಈ ದಿಕ್ಕಿನಲ್ಲಿ ಗೋಡೆಗಳಿಗಾಗಲಿ ಅಥವಾ ವಸ್ತುವಿಗಾಗಲಿ ಹಸಿರು ಅಥವಾ ನೀಲಿ ಬಣ್ಣವನ್ನು ಬಳಸಬೇಡಿ. ಎರಡನೆಯದಾಗಿ, ಈ ದಿಕ್ಕಿನಲ್ಲಿ ಯಾವುದೇ ರಂಧ್ರ, ಕೊಳಚೆ ನೀರು ಹೋಗುವ ಜಾಗ ಅಥವಾ ಬಿರುಕುಗಳು ಇರಬಾರದು. ಇದು ನಿಮ್ಮನ್ನು ಆರ್ಥಿಕವಾಗಿ ಅತ್ಯಂತ ದುರ್ಬಲಗೊಳಿಸುತ್ತದೆ. ನೀವು ಎಷ್ಟೇ ಸಂಪಾದಿಸಿದರೂ ಹಣವೆಲ್ಲ ಕೋರ್ಟ್, ಕಚೇರಿ, ಆಸ್ಪತ್ರೆ ಎಂದು ಹಾಳಾಗಿ ಹೋಗುತ್ತದೆ. ಆದ್ದರಿಂದ ಆರ್ಥಿಕ ಬಲಕ್ಕಾಗಿ ನೈಋತ್ಯ ದಿಕ್ಕನ್ನು ಸದಾ ಸ್ವಚ್ಛವಾಗಿ ಮತ್ತು ವಾಸ್ತು ದೋಷಗಳಿಂದ ಮುಕ್ತವಾಗಿರಿಸುವುದು ಅತ್ಯಂತ ಅವಶ್ಯಕ. ಕೆಲವು ಜನರು ಮೆಟ್ರೋ ಸಿಟಿಗಳಲ್ಲಿ ಅಥವಾ ಸಣ್ಣ ಬಾಡಿಗೆ ಮನೆಗಳಲ್ಲಿ ಇರುತ್ತಾರೆ. ಅವರಿಗೆ ಮನೆಯಲ್ಲಿ ಸ್ಥಳಾವಕಾಶದ ಕೊರತೆ ಇರುತ್ತದೆ. ಗುರುಗಳೇ, ನಮ್ಮ ಮನೆಯಲ್ಲಿ ನೈಋತ್ಯದಲ್ಲೋ ಅಥವಾ ಆಗ್ನೇಯದಲ್ಲೋ ಬೀರು ಇಡಲು ಜಾಗವೇ ಇಲ್ಲ, ನಾವು ಏನು ಮಾಡಬೇಕು ಎಂದು ಅಂತಹ ಜನರು ಗೊಂದಲಕ್ಕೊಳಗಾಗುತ್ತಾರೆ. ಚಿಂತಿಸಬೇಡಿ, ವಾಸ್ತುಶಾಸ್ತ್ರವು ತುಂಬ ವಿಶಾಲವಾದದ್ದು. ಜಾಗದ ಕೊರತೆಯಿಂದಾಗಿ ಸರಿಯಾದ ದಿಕ್ಕನ್ನು ಆಯ್ಕೆ ಮಾಡಲು ತೊಂದರೆ ಅನುಭವಿಸುವವರಿಗೆ ಇತರ ಕೆಲವು ಉತ್ತಮ ದಿಕ್ಕುಗಳ ಉಲ್ಲೇಖವೂ ಇದೆ. ವಾಸ್ತು ಪ್ರಕಾರ ನೀವು ಹಣವನ್ನು ಸುರಕ್ಷಿತವಾಗಿ ಮರೆಮಾಡಲು ಅಥವಾ ಇಡಲು ಈ ಕೆಳಗಿನ ದಿಕ್ಕುಗಳನ್ನು ಬಳಸಬಹುದು. ಉತ್ತರ ದಿಕ್ಕು, ಇದು ಸಾಕ್ಷಾತ್ ಕುಬೇರ ದೇವನ ದಿಕ್ಕು. ಇಲ್ಲಿ ಹಣ ಇಡುವುದು ಅತ್ಯಂತ ಶ್ರೇಷ್ಠ. ಪಶ್ಚಿಮ ದಿಕ್ಕು, ಇದೂ ಕೂಡ ಆರ್ಥಿಕ ಸ್ಥಿರತೆಗೆ ಸಹಕಾರಿ. ವಾಯುವ್ಯ ದಿಕ್ಕು, ಈ ದಿಕ್ಕು ಹಣದ ಹರಿವನ್ನು ಉತ್ತಮಗೊಳಿಸುತ್ತದೆ. ಹಾಗಾಗಿ ಪಶ್ಚಿಮ, ನೈಋತ್ಯ, ವಾಯುವ್ಯ ಮತ್ತು ಉತ್ತರ ದಿಕ್ಕುಗಳು ಸಹ ಹಣವನ್ನು ಇಡಲು ಅತ್ಯಂತ ಸೂಕ್ತವೆಂದು ಪರಿಗಣಿಸಲಾಗಿದೆ. ನಿಮ್ಮ ಮನೆಯ ಅನುಕೂಲಕ್ಕೆ ತಕ್ಕಂತೆ ಈ ದಿಕ್ಕುಗಳಲ್ಲಿ ಒಂದು ಸಣ್ಣ ರಹಸ್ಯ ಪೆಟ್ಟಿಗೆಯನ್ನು ವ್ಯವಸ್ಥೆ ಮಾಡಿ ಅಲ್ಲಿ ನಿಮ್ಮ ಹಣವನ್ನು ಮರೆಮಾಡಿ ಇಡಬಹುದು. ಬಂಧುಗಳೇ, ಕೇವಲ ದಿಕ್ಕುಗಳು ಸರಿಪಡಿಸಿಕೊಂಡರೆ ಸಾಲದು, ಅದರೊಂದಿಗೆ ದೈವಿಕ ಕೃಪೆಯೂ ಬೇಕು.
ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರವಾರವನ್ನು ಸುಖ, ಸಮೃದ್ಧಿ, ಸೌಂದರ್ಯ ಮತ್ತು ಸಂಪತ್ತಿನ ಅಧಿದೇವತೆಯಾದ ಸಾಕ್ಷಾತ್ ಮಹಾಲಕ್ಷ್ಮಿಯ ಆರಾಧನೆಗೆ ಮೀಸಲಿಡಲಾಗಿದೆ. ಶುಕ್ರವಾರದ ದಿನವು ಶುಕ್ರ ಗ್ರಹದ ಆಧಿಪತ್ಯಕ್ಕೆ ಒಳಪಟ್ಟಿದೆ. ಶುಕ್ರವಾರದ ದಿನದಂದು ನಿಮ್ಮ ಮನೆಯಲ್ಲಿ ಕೆಲವು ಸರಳ ಸಂಪ್ರದಾಯಗಳನ್ನು ಪಾಲಿಸುವುದರಿಂದ ಮನೆಯಲ್ಲಿ ದೀರ್ಘಕಾಲದಿಂದ ನೆಲೆಸಿರುವ ದಾರಿದ್ರ್ಯ, ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ. ಹಾಗಾದರೆ ಶುಕ್ರವಾರ ನೀವು ಏನು ಮಾಡಬೇಕು? ಬನ್ನಿ ನೋಡೋಣ. ಶುಕ್ರವಾರ ಬೆಳಗ್ಗೆ ಎದ್ದು ಮನೆಯನ್ನು, ಮುಖ್ಯವಾಗಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ. ಲಕ್ಷ್ಮಿಗೆ ಸ್ವಚ್ಛತೆ ಎಂದರೆ ಅತ್ಯಂತ ಪ್ರೀತಿ. ಎರಡನೆಯದಾಗಿ, ಸಾಯಂಕಾಲದ ಗೋಧೂಳಿ ಮುಹೂರ್ತದಲ್ಲಿ ಮನೆಯ ಹೊಸ್ತಿಲಿಗೆ ಪೂಜೆ ಮಾಡಿ ತುಪ್ಪದ ದೀಪವನ್ನು ಹಚ್ಚಿ. ಮೂರನೆಯದಾಗಿ, ಶುಕ್ರವಾರದ ದಿನ ನಿಮ್ಮ ಮನೆಯ ಹಣ ಇಡುವ ಪೆಟ್ಟಿಗೆ ಅಥವಾ ಬೀರಿಗೆ ಸ್ವಲ್ಪ ಕುಂಕುಮ, ಅರಿಶಿಣ ಹಚ್ಚಿ ಒಂದು ಕರ್ಪೂರವನ್ನು ಬೆಳಗಿ ನಮಸ್ಕರಿಸಿ. ಅದರಲ್ಲಿ ಒಂದು ಕೆಂಪು ಬಟ್ಟೆಯಲ್ಲಿ ಸಣ್ಣ ಅಡಿಕೆ ಮತ್ತು ಒಂದು ನಾಣ್ಯವನ್ನು ಇಟ್ಟು ಪೂಜಿಸಿ. ಹೀಗೆ ಮಾಡುವುದರಿಂದ ಮಹಾಲಕ್ಷ್ಮಿ ಪ್ರಸನ್ನಳಾಗುತ್ತಾಳೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಅದ್ಭುತವಾಗಿ ಸುಧಾರಿಸುತ್ತದೆ. ನೋಡಿದ್ರಲ್ಲ ಬಂಧುಗಳೇ, ಹಣ ಗಳಿಸುವುದು ಎಷ್ಟು ಮುಖ್ಯವೋ ಆ ಹಣವನ್ನು ವಾಸ್ತು ನಿಯಮಗಳ ಪ್ರಕಾರ ಸರಿಯಾದ ದಿಕ್ಕಿನಲ್ಲಿ ಗೌರವದಿಂದ ಇಡುವುದು ಅಷ್ಟೇ ಮುಖ್ಯ. ನಿಮ್ಮ ಮನೆಯ ಆಗ್ನೇಯ ಮತ್ತು ನೈಋತ್ಯ ದಿಕ್ಕುಗಳನ್ನು ದೋಷಮುಕ್ತವಾಗಿಟ್ಟುಕೊಳ್ಳಿ. ನಿಮ್ಮ ಉಳಿತಾಯದ ಹಣವನ್ನು ನೈಋತ್ಯದಲ್ಲಿ ಇಟ್ಟು ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ. ಈ ಸಣ್ಣ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಆರ್ಥಿಕ ಕ್ರಾಂತಿಯನ್ನೇ ಸೃಷ್ಟಿಸಬಲ್ಲದು. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ. ಯಾಕೆಂದರೆ ಅವರಿಗೂ ಈ ವಾಸ್ತು ರಹಸ್ಯ ತಲುಪಲಿ. ಎಲ್ಲರ ಮನೆಯಲ್ಲೂ ದಾರಿದ್ರ್ಯ ದೂರವಾಗಿ ಸಂಪತ್ತು ತುಂಬಿ ತುಳುಕಲಿ. ಇಂತಹದ್ದೇ ಧಾರ್ಮಿಕ, ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ನೈಜ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸಿನಲ್ಲಿ ಕಡ್ಡಾಯವಾಗಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಬರೆಯುವ ಮೂಲಕ ಲಕ್ಷ್ಮೀ ದೇವಿಗೆ ನಿಮ್ಮ ನಮನಗಳನ್ನು ಸಲ್ಲಿಸಿ. ಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಧನ್ಯವಾದಗಳು. ಶುಭ ದಿನ.